ನಮಸ್ಕಾರ, ವೆಲ್ಕಮ್ ಟು ಗೀತಾ ಸಂದೇಶ ಯೂಟ್ಯೂಬ್ ಚಾನಲ್. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 2 ಸಾಂಖ್ಯ ಯೋಗ 11ರಿಂದ 15ರವರೆಗಿನ ಶ್ಲೋಕಗಳ ಅರ್ಥಸಹಿತ ಭಾವಾರ್ಥ ತಿಳಿಯೋಣ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೋ ನ ಗತಾಸುಂಶ್ಚ ನಾನುಶೋಚಂತಿ ಪಂಡಿತಾಃ. ಭಗವಂತನು ಹೇಳಿದನು, ಹೇ ಅರ್ಜುನ, ನೀನು ಪಂಡಿತನಂತೆ ಮಾತನಾಡುತ್ತಿರುವೆ, ಶೋಕಕ್ಕೆ ಯೋಗ್ಯವಲ್ಲದ ಕುರಿತು ಶೋಕಿಸುತ್ತಿರುವೆ. ಪಂಡಿತರು ಸತ್ತವರಿಗಾಗಿ ಅಥವಾ ಬದುಕಿದವರಿಗಾಗಿ ಅಳುವುದಿಲ್ಲ. ನ ತ್ವೇವಾಹಂ ಜಾತುನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾನು ಯಾವುದೇ ಕಾಲದಲ್ಲಿ ಇರಲಿಲ್ಲ ಎಂಬುದಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇಲ್ಲ, ಮುಂದೆಯೂ ನಾವೆಲ್ಲರೂ ಇರಲಾರೆವು ಎಂಬುದೂ ಇಲ್ಲ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಜೀವಾತ್ಮನಿಗೆ ಈ ದೇಹದಲ್ಲಿ ಬಾಲ್ಯ, ಯೌವನ, ಮುಪ್ಪು ಹೇಗೋ ಹಾಗೆಯೇ ಬೇರೆ ಶರೀರವು ದೊರೆಯುತ್ತದೆ. ಈ ವಿಷಯದಲ್ಲಿ ಧೀರ ಪುರುಷನು ಮೋಹಿತನಾಗುವುದಿಲ್ಲ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂ ತಿತಿಕ್ಷಸ್ವ ಭಾರತ. ಎಲೈ ಕುಂತಿಪುತ್ರನೇ, ಶೀತೋಷ್ಣ, ಸುಖ ದುಃಖ ಮುಂತಾದವು ಅನಿತ್ಯ ಉತ್ಪನ್ನವಾಗಿದ್ದು ಬಂದು ಹೋಗುವಂಥದ್ದು. ಆದ್ದರಿಂದ ಅವುಗಳನ್ನು ನೀನು ಸಹಿಸು. ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಏಕೆಂದರೆ ಓ ಪುರುಷ ಶ್ರೇಷ್ಠನೇ, ಸುಖ ದುಃಖಗಳನ್ನು ಸಮಾನವಾಗಿ ತಿಳಿದಿರುವ ಧೀರ ಪುರುಷನನ್ನು ಇಂದ್ರಿಯ ವಿಷಯಗಳ ಸಂಯೋಗವು ವ್ಯಾಕುಲಗೊಳಿಸುವುದಿಲ್ಲ. ಅವನು ಮೋಕ್ಷಕ್ಕೆ ಯೋಗ್ಯನಾಗಿರುತ್ತಾನೆ. ಭಾವಾರ್ಥ. ಶ್ಲೋಕ 11. ಭಗವಂತನ ಉಪದೇಶದ ಮೊದಲ ನುಡಿ ಇಲ್ಲಿಂದ ಆರಂಭ ಆಗ್ತಿದೆ ನೋಡಿ. ಅರ್ಜುನನಿಗೆ ಉಪದೇಶ ನೀಡುತ್ತಿದ್ದಾನೆ ಎನಿಸಿದರೂ ಸಹ ಆತ ನಮಗೆಲ್ಲರಿಗೂ ನೇರವಾಗಿ ಉಪದೇಶ ನೀಡುತ್ತಿದ್ದಾನೆ ಎಂದು ಭಾವಿಸಿಕೊಂಡೇ ಪ್ರತಿಯೊಬ್ಬರೂ ಈ ಶ್ಲೋಕಗಳನ್ನು ಅರ್ಥೈಸಿಕೊಳ್ಳಬೇಕು. ಸತ್ತವರಿಗಾಗಲಿ ಅಥವಾ ಬದುಕಿದವರಿಗಾಗಲಿ ಪಂಡಿತನಾದವನು ಅಳುವುದಿಲ್ಲ. ಇಲ್ಲಿ ಪಂಡಿತ ಎಂದರೆ ಏನು, ದೇಹ ಎಂದರೇನು, ಆತ್ಮ ಎಂದರೇನು, ಭಗವಂತನ ಬಗ್ಗೆ ತಿಳಿದುಕೊಂಡಿರುವವನು, ಎಲ್ಲದರ ಬಗ್ಗೆ ಅರಿವಿರುವವನು ಎಂದರ್ಥ. ನಿನಗೇನು ತಿಳಿದಿಲ್ಲ, ಆದರೆ ನೀನು ತಿಳಿದವನಂತೆ ವರ್ತಿಸ್ತಿದೀಯಾ ಅಂತ ಪರೋಕ್ಷವಾಗಿ ಅರ್ಜುನನಿಗೆ ನೀನು ಮೂರ್ಖ ಅಂತ ಭಗವಂತ ಹೇಳಲಿಕ್ಕೆ ಶುರು ಮಾಡಿದ್ದಾನೆ. ಇಲ್ಲಿ ಭೀಷ್ಮಾಚಾರ್ಯರು, ದ್ರೋಣರು ಅಥವಾ ದಾಯಾದಿಗಳು, ಕುಟುಂಬಸ್ಥರು ಸತ್ತಾಗ ಅಳು ಬರುವುದು ಸಹಜವೇ ಅಲ್ವೇ? ಅಳುವುದು ತಪ್ಪ ಹಾಗಾದರೆ ಅನಿಸ್ಬೋದು ಶ್ರೀಕೃಷ್ಣ ಹೇಳಿದವಾಗ. ನಮ್ಮವರು ಸತ್ತಾಗ ನಾವು ಅಳುವುದು ತಪ್ಪ ಹಾಗಾದರೆ? ಇದನ್ನು ತಿಳಿಯಬೇಕಾದರೆ ನಾವು ಈ ಹುಟ್ಟು ಸಾವಿನ ಇನ್ನೊಂದು ಆಯಾಮದ ಬಗ್ಗೆ ತಿಳಿದುಕೊಳ್ಳಬೇಕು. ನೋಡಿ, ಇಲ್ಲಿ ಈ ಭೌತಿಕ ಶರೀರಕ್ಕೆ ಅಂದರೆ ದೇಹಕ್ಕೆ ಮಾತ್ರ ಸಾವು, ಆದರೆ ಆತ್ಮಕ್ಕೆ ಸಾವಿಲ್ಲ. ಆತ್ಮ, ಜೀವಾತ್ಮ ಹೇಗೂ ಕರೀರಿ, ಇದಕ್ಕೆ ಸಾವಿಲ್ಲ. ಇದು ಅನಾದಿ, ನಿತ್ಯ, ಅವಿನಾಶಿ. ಈಗ ನೋಡಿ, ಉದಾಹರಣೆಗೆ ಒಂದು ಹಕ್ಕಿಯನ್ನು ತಂದು ನೀವು ಪಂಜರದಲ್ಲಿ ಬಂಧಿಸಿಟ್ಟಿದ್ದೀರಿ ಅಂದ್ಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಸಾಕು ಪ್ರಾಣಿಯನ್ನು ಅಥವಾ ಕಾಡು ಪ್ರಾಣಿಯನ್ನು. ಕೆಲವರೆಲ್ಲ ಈಗ ಸಾಕ್ತಾರೆ ಅಲ್ವಾ, ಹೆಬ್ಬಾವು, ಹುಲಿ, ಸಿಂಹ ಹೀಗೆ, ಅಥವಾ ನಾವು ಆಕಳುಗಳನ್ನು ಸಾಕ್ತೇವೆ, ನಾಯಿ ಬೆಕ್ಕುಗಳನ್ನು ಸಾಕ್ತೇವೆ ಹೀಗೆ. ಹಾಗೆಯೇ ಈ ಪಂಜರದಲ್ಲಿರುವ ಪಕ್ಷಿಯಂತೆಯೇ ಈ ಶರೀರ ಮತ್ತು ಆತ್ಮ ಅನ್ನುವಂಥದ್ದು. ಶರೀರವನ್ನು ಪಂಜರ ಅಂದುಕೊಳ್ಳಿ ನೀವು, ಆತ್ಮವನ್ನು ಹಕ್ಕಿ ಅಂದುಕೊಳ್ಳಿ. ಜೀವಾತ್ಮ ಒಂದು ಶರೀರವನ್ನು ಸೇರಿದಾಗ, ಈಗ ನಾವು ನೀವು ಎಲ್ಲ ಇದ್ದೀವಲ್ಲ ಹಾಗೆ, ಅಂದರೆ ಶರೀರವೆಂಬ ಪಂಜರದಲ್ಲಿ ಈಗ ನಾವು ಎನ್ನುವಂತಹ ಜೀವಾತ್ಮ ಸೇರಿಕೊಂಡು ಅದು ಆಮೇಲೆ ಮುಕ್ತಿ ಹೊಂದುವ ತನಕ, ಅಂದರೆ ಸಾಯುವ ತನಕ, ಬಿಡುಗಡೆ ಹೊಂದುವ ತನಕ ಅದು ನರಳುತ್ತಾ ಇರ್ತದೆ. ಈ ಪಂಜರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದೇ ಹುಟ್ಟು. ನಾವು ಯಾವಾಗ ಈ ಶರೀರ ಅನ್ನುವಂತಹ ಒಂದು ಪಂಜರದಲ್ಲಿ ಸೇರಿಕೊಂಡು ಭೂಮಿಗೆ ಬರ್ತೇವಲ್ವ, ಅದು ಹುಟ್ಟು. ಯಾವಾಗ ನಮಗೆ ಸಾವು ಬರುತ್ತೋ ಆಗ ಪಂಜರದಿಂದ ಹಕ್ಕಿಯನ್ನು ಹೊರಗೆ ಹಾಕಿದಂತೆ ಸ್ವೇಚ್ಛಾಚಾರದಿಂದ ಹಕ್ಕಿ ಹಾರಾಡುತ್ತೆ ಅಲ್ವಾ, ಹಾಗೆ ಈ ಆತ್ಮವೂ ಸಹ ಸ್ವೇಚ್ಛಾಚಾರವಾಗಿ ಹಾರಾಡ್ತಾ ಇರುತ್ತೆ. ಅದಕ್ಕೆ ಸಾವು ಅನ್ನೋದಿಲ್ಲ. ನಾವು ಸತ್ರು, ನಾವು ಅಂದರೆ ಇಲ್ಲಿ ಆತ್ಮ ಸಾಯೋದಿಲ್ಲ, ಶರೀರ ಸಾಯುತ್ತೆ. ಆ ಶರೀರದಲ್ಲಿ ನಮಗೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ಕೊಂಡಾಗ, ಶರೀರ ಅದು ವಯೋಸಹಜವಾಗಿ ಸತ್ತರೆ ಶರೀರದಲ್ಲಿ ಚರ್ಮಗಳೆಲ್ಲ ಸುಕ್ಕುಗಡ್ತಾ ಹೋಗುತ್ತೆ, ಒಳಗಡೆ ಜೀರ್ಣಾಂಗ ವ್ಯವಸ್ಥೆಗಳೆಲ್ಲ
ಕುಗ್ತಾ ಹೋಗುತ್ತೆ, ಹೃದಯಕ್ಕೆ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಶರೀರದಲ್ಲಿ ತಾನು ಇರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅಂದವಾಗ ಆತ್ಮ ಹೊರಗಡೆ ಹೋಗುತ್ತೆ. ಈ ದೇಹವನ್ನು ತ್ಯಜಿಸಿದರೂ ಸಹ, ಜೀವ ಹೋದರೂ ಸಹ ಆತ್ಮ ಇನ್ನೊಂದು ಶರೀರವನ್ನು ಅರಸಿಕೊಳ್ಳುತ್ತೆ. ತನಗೆ ಯಾವ ಶರೀರ ಬೇಕೋ ಆ ಶರೀರಕ್ಕಾಗಿ ಅದು ಹುಡುಕ್ತಾ ಇರುತ್ತೆ. ಸಿಕ್ಕಾವಾಗ ಆ ಶರೀರ ಧಾರಣೆಯನ್ನು ಮಾಡುತ್ತೆ. ಹಾಗಾಗಿ ಭೀಷ್ಮ ದ್ರೋಣಾದಿ ಯಾರೇ ಸತ್ರೂ ಸಹ ನೀನು ಅಳಬೇಕಾಗಿಲ್ಲ. ಅವರ ಈಗಿನ ಶಾರೀರಿಕ ರೂಪವನ್ನು ಕೊನೆಗೊಳ್ಳುತ್ತೆ ಹೊರತು ಅವರು ಮುಂದೆ ಇನ್ನೊಂದು ಶರೀರ ಧಾರಣೆ ಮಾಡ್ತಾರೆ. ಅವರ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾನೆ. ಇನ್ನು ಶ್ಲೋಕ 12ರಲ್ಲಿ ನಾನು ಈ ಹಿಂದೆಯೂ ಇದ್ದೆ, ಈಗಲೂ ಇದ್ದೇನೆ, ಮುಂದೆಯೂ ಇರುತ್ತೇನೆ. ಅದೇ ರೀತಿ ನೀನು ಕೂಡ ಇರ್ತೀಯ. ರಾಜನಾದವನು ಇರ್ತಾನೆ, ಎಲ್ಲರೂ ಇರ್ತಾರೆ. ಏಕೆಂದರೆ ದೇಹ ನಾಶವಾದರೂ ಜೀವ ಅಂದರೆ ಆತ್ಮ ಅಜರಾಮರ. ಅದು ಈಗ ಉದಾಹರಣೆಗೆ ಭಗವಂತನನ್ನು ಮಾಲೀಕ ಅಂದ್ಕೊಳ್ಳೋಣ. ಆತ ಒಂದು ತೋಟಗಾರ, ಸುಂದರವಾದ ಜಗತ್ತು ಎನ್ನುವಂಥ ಒಂದು ತೋಟವನ್ನು ನಿರ್ಮಿಸಿದ್ದಾನೆ. ಅದಕ್ಕೆ ಬೀಜ ಬೇಕಲ್ವಾ? ಈ ಜೀವಾತ್ಮಗಳೆಲ್ಲ ಬೀಜಗಳು. ಆತ ಈ ಜೀವಾತ್ಮಗಳನ್ನು ಬಿತ್ತಿದ್ದಾನೆ. ವಿವಿಧ ಜೀವಾತ್ಮಗಳು ವಿವಿಧ ರೂಪಗಳು, ಅವರ ಸ್ವಭಾವಕ್ಕೆ ಅನುಗುಣವಾಗಿ ಅವರು ಬೇರೆ ಬೇರೆ ರೂಪಗಳನ್ನ ತಾಳ್ತಾರೆ. ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಕೆಲವರು ಮರಗಳಾಗಿರ್ಬೋದು, ಕೆಲವರು ಮನುಷ್ಯರಾಗಿರ್ಬೋದು. ಹೀಗೆ ಅವರ ವಿಭಿನ್ನ ಸ್ವಭಾವಕ್ಕೆ ಅನುಗುಣವಾಗಿ ಅವರ ಭೌತಿಕ ರೂಪ ಅಷ್ಟೇ. ಆ ಕಾರಣಕ್ಕಾಗಿ ಈ ಪ್ರಪಂಚ ಇಷ್ಟೊಂದು ವೈವಿಧ್ಯಪೂರ್ಣವಾಗಿ ನಮಗೆ ಸಿಗೋದು. ಇನ್ನು ಶ್ಲೋಕ 13ರಲ್ಲಿ ಈ ಭೌತಿಕ ಶರೀರ ಅಂದರೆ ನಮಗೆ ಹುಟ್ಟಾದ್ಮೇಲೇನು ಬಾಲ್ಯ ಇರುತ್ತೆ, ಯೌವನ ಇರುತ್ತೆ, ವೃದ್ಧಾಪ್ಯ ಇರುತ್ತೆ. ಈ ದೇಹ ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂದುತ್ತಾ ಹೋಗುತ್ತೆ, ಪರಿವರ್ತನೆ ಆಗ್ತಾ ಇರುತ್ತೆ. ಮುಂದೊಂದು ದಿನ ಸಾವು ಬಂದಾಗ ಬೇರೆ ದೇಹವನ್ನು ಪಡೆದುಕೊಳ್ಳುತ್ತೆ. ಈ ಶರೀರದಲ್ಲಿರುವ ನಾನು ಎಂಬ ಆತ್ಮಕ್ಕೆ, ಜೀವಾತ್ಮಕ್ಕೆ ಇದ್ಯಾವುದರ ಬದಲಾವಣೆಯಿಂದನೂ ಅದಕ್ಕೆ ವ್ಯತ್ಯಾಸ ಆಗಲ್ಲ. ಅದು ಬಾಲ್ಯದಲ್ಲಿಯೂ ಹಾಗೆ ಇತ್ತು, ಯೌವನದಲ್ಲೂ ಹಾಗೆ ಇರುತ್ತೆ, ಮುಂದೆ ಮುಪ್ಪು ಬಂದಾಗಲೂ ಹಾಗೆ ಇರುತ್ತೆ, ಸಾವು ಬಂದಾಗಲೂ ಸಹ ಹಾಗೆ ಇರುತ್ತೆ. ಅದು ಆ ಆತ್ಮಕ್ಕೆ ಈ ಪರಿವರ್ತನೆ ಅಥವಾ ಈ ಬದಲಾವಣೆ ಅಡ್ಡಿ ಉಂಟು ಮಾಡೋದಿಲ್ಲ. ಅದು ಸಹ ಬದಲಾವಣೆ ಆಗೋದಿಲ್ಲ. ಈ ನಾವು ಬಾಲ್ಯ ದೇಹ ಬೇಕು ಅಥವಾ ಯೌವನವೇ ಬೇಕು, ಮುಪ್ಪೇ ಬೇಕು ಅಂದ್ಕೊಂಡ್ರೆ ಆಗತ್ತಾ? ಈಗ ನಾವು ಏನು ಅಂದ್ಕೊಂಡಿರ್ತೇವೋ ಅದು ಆಗಲ್ಲ. ನಮ್ಮ ದೇಹ ಇದ್ದ ಹಾಗೆ ಇರೋದಿಲ್ಲ ಅಲ್ವಾ? ಅದಕ್ಕೆ ನಾವು ಅಡ್ಜಸ್ಟ್ ಆಗಿದ್ದೇವೆ, ಹೊಂದ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಈಗ ನಮ್ಮ ಕೈಕಾಲು ಮುರಿದೋಗುತ್ತೆ, ಅಥವಾ ಯಾರಿಗೋ ಅಂಗವಿಕಲರಾಗಿಯೇ ಹುಟ್ಟಬಹುದು, ಇನ್ಯಾರಿಗೋ ಅಪಘಾತ ಆಗ್ಬೋದು, ಇನ್ಯಾರೋ ಏನೋ ಒಂದು ಆ್ಯಸಿಡ್ ದಾಳಿನೋ ಏನೋ ಒಂದು ಆಗಬಹುದು. ಆಗ ಅವರ ರೂಪ ವಿಕಾರ ಆಗತ್ತೆ. ಇದ್ದದ್ದು ಇದ್ದ ಹಾಗೆ ಇರಲ್ಲ. ಅದನ್ನು ಸಹ ಒಪ್ಪಿಕೊಂಡು ಹಾಗೆ ಮುಂದೆ ಹೋಗ್ತೇವೆ ಅಲ್ವಾ? ನೊಂದ್ಕೊಳ್ತಾ ಇರ್ತೇವೆ ನಾವು, ಆದರೆ ಬದಲಾಯಿಸಲು ಸಾಧ್ಯವಾಗದಿರುವುದನ್ನು ನಾವು ಒಪ್ಪಿಕೊಂಡು ಮುಂದೆ ಹೋಗ್ತೇವೆ. ಹಾಗೆಯೇ ಯಾವುದೇ ಅನಾರೋಗ್ಯ ಬಂದರೂ ಸಹ ಸುಖ ದುಃಖ, ನೋವು ನಲಿವು ಎಲ್ಲವನ್ನೂ ಇದು ಸಹಜ ಅಂದ್ಕೊಂಡು ಸಮಚಿತ್ತದಿಂದ ಹೊಂದಿಕೊಂಡು ಹೋಗುವ ಗುಣ ನಮ್ಮಲ್ಲಿರಬೇಕು. ನಮಗ್ಯಾಕೆ ಇಂಥ ಕಷ್ಟ ನೋವು ಅಂತ ಕೊರಗಬಾರ್ದು. ಇನ್ನು ಶ್ಲೋಕ 14ರಲ್ಲಿ ಯಾರಿಗೆ ಜೀವನದಲ್ಲಿ ಅದೆಂಥ ಸಂಕಷ್ಟದ ಪರಿಸ್ಥಿತಿಯೇ ಎದುರಾಗಲಿ, ಇನ್ನು ಮುಂದೆ ಸಾಧ್ಯವೇ ಇಲ್ಲ ಜೀವನ ನಡೆಸೋದು ಅನ್ನುವಂಥ ಸಮಯ ಬಂದರೂ ಸಹ ಆತ ಕೊರಗಬಾರದು, ದುಃಖಿಸಬಾರದು. ಆತ್ಮಸ್ಥೈರ್ಯದಿಂದ ಸುಖ ದುಃಖವನ್ನು ಸಮಾನ ಸ್ಥಿತಿಯಿಂದ ಎದುರಿಸುವಂಥ ಗುಣವನ್ನು ಆತ ಕಲ್ತ್ಕೊಳ್ಬೇಕು. ಉದಾಹರಣೆಗೆ ಈಗ ಶೀತ ನೆಗಡಿಗಳು ನಮಗೆ ಬರುತ್ತೆ. ಹೇಗೆ ಬರುತ್ತೆ? ಅದು ಖಾಯಂ ಅತಿಥಿ ಅಲ್ಲ. ಶೀತ ನೆಗಡಿಗಳೆಲ್ಲ ಖಾಯಂ ಇರುವಂಥದ್ದಲ್ಲ, ಅವಿನಾಶಿಯಾದಂಥದ್ದಲ್ಲ. ಅದು ಕೊನೆಗೊಳ್ಳುವಂಥದ್ದು, ಬರುತ್ತೆ ಹೋಗುತ್ತೆ. ನಮ್ಮ ಇಂದ್ರಿಯಗಳಿಗೆ ಮಾತ್ರ ಅದು ಗೊತ್ತಾಗುತ್ತೆ ಅಲ್ವಾ? ಅಯ್ಯೋ ನನಗೆ ಶೀತ ಆಗಿದೆ, ನೆಗಡಿ ಆಗಿದೆ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಅದು ನಾಶ ಹೊಂದುವಂಥದ್ದು. ಅದೇ ರೀತಿಯೇ ಸುಖ ದುಃಖಗಳು ಸಹ ಕೊನೆಗೊಳ್ಳುತ್ತೆ. ಅದು ಶಾಶ್ವತವಾಗಿ ಇರ್ಲಿಕ್ಕೆ ಬಂದದ್ದಲ್ಲ. ಈಗ ಸುಖ ಬಂದರೂ ಸಹ ಅದು ಶಾಶ್ವತ ಅಲ್ಲ, ದುಃಖ ಬಂದರೂ ಸಹ ಅದು ಶಾಶ್ವತ ಅಲ್ಲ ಅಂತ ತಿಳ್ಕೊಳ್ಬೇಕು. ಈಗ ಶ್ಲೋಕ 14ರಲ್ಲಿ ಮಾತ್ರ ಸ್ಪರ್ಶದಿಂದ ಅಂತ ಹೇಳಿದ್ದಾರೆ. ಅಂದರೆ ಮಾತ್ರ ಸ್ಪರ್ಶ ಅಂದ್ರೇನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ವಿಷಯಗಳಿಗೆ ಮಾತ್ರೆಗಳು ಅಂತ ಹೇಳ್ತೇವೆ. ಈ 5 ಮಾತ್ರೆಗಳ ಮೂಲಕ ನಮಗೆ ಸುಖ ದುಃಖ ನೋವು ನಲಿವು ಗೊತ್ತಾಗತ್ತೆ ಅಂತ. ಇದು ನಮ್ಮ ಮಾನಸಿಕ ಭಾವನೆಗಳಿಂದ ನಿರ್ಮಿಸಿಕೊಂಡಿರುವಂಥದ್ದು. ಆದ್ದರಿಂದ ಈ ಸುಖ ದುಃಖ ನೋವು ನಲಿವುಗಳಿಂದ ಪಾರಾಗಲಿಕ್ಕೆ ನಾವು ಉಪಾಯವನ್ನು ನಾವೇ ಕಂಡ್ಕೋಬೇಕು. ಆ ನೋವು ನಲಿವಿನ ಸುಖ ದುಃಖದ ಆಳಕ್ಕೆ ನಾವು ಇಳಿದು, ನಮ್ಮ ಸಮಸ್ಯೆಯ ಆಳಕ್ಕೆ ಇಳಿದು ಯೋಚಿಸಿ ಅದನ್ನು ಪರಿಹರಿಸ್ಕೊಳ್ಬೇಕು. ಎಲ್ಲವೂ ನಾವು ಅಂದ್ಕೊಂಡಂತೆ ಆಗಬೇಕು, ನಾ ಹೇಳಿದಂತೆ ನಡಿಬೇಕು ಅನ್ನುವಂಥ ಯೋಚನೆ ಮೊದಲು ನಾವು ಬಿಟ್ಟಾಕಬೇಕು. ದುಃಖ ಕಷ್ಟ ಅನ್ನೋದೆಲ್ಲ ನಮ್ಮ ಕರ್ಮಫಲ. ಅದು ಈಗ ತಾಯಿ ಒಂದು ಮಗುವಿಗೆ ಶಿಕ್ಷೆ ಕೊಡ್ತಾಳೆ ಅಲ್ವಾ? ತಪ್ಪು ಮಾಡಿದಾಗ ಹೊಡಿಬಹುದು, ಗದರಬಹುದು, ಏನಾದರೂ ಒಂದು ಸಣ್ಣ ಪುಟ್ಟ ಶಿಕ್ಷೆಯನ್ನು ಕೊಡ್ಬೋದು. ಆದರೆ ಅದು ಆ ಮಗು
ಅರ್ಥಕೊಳ್ಳಿ, ತಪ್ಪನ್ನು ತಿದ್ದು ನಡೆದುಕೊಳ್ಳಿ, ಆತನ ಉದ್ಧಾರಕ್ಕಾಗಿ ಅಲ್ವಾ ಅವಳು ಶಿಕ್ಷೆ ಕೊಡುವಂಥದ್ದು. ಅದೇ ರೀತಿ ಭಗವಂತ ಸಹ ತನ್ನ ಮಗುವಿನ ಉದ್ಧಾರ ಮಾಡಲಿಕ್ಕಾಗಿ ಆತ ನಮಗೆ ದುಃಖವನ್ನು ಕೊಡ್ತಾನೆ. ಆತ ಕೊಡುವ ದುಃಖವನ್ನು ನಾವು ಶಿಕ್ಷೆ ಅಂದ್ಕೊಳ್ಬಾರ್ದು, ಅದನ್ನು ಶಿಕ್ಷಣ ಅಂದ್ಕೋಬೇಕು. ನಾವು ತಪ್ಪು ಮಾಡಿದ್ದೀವಿ ಅಥವಾ ನಮಗೇನೋ ಒಂದು ಸಂಚಿತ ಕರ್ಮಫಲ ಅದನ್ನು ಅನುಭವಿಸ್ಲಿಕ್ಕಾಗಿ ಕೊಟ್ಟಿದ್ದಾನೆ, ನಮ್ಮನ್ನು ಪರಿಶುದ್ಧಗೊಳಿಸ್ಲಿಕ್ಕಾಗಿ, ನಮ್ಮ ಆತ್ಮವನ್ನು ಸ್ವಚ್ಛಗೊಳಿಸ್ಲಿಕ್ಕಾಗಿ ಕೊಟ್ಟಿರುವಂಥದ್ದು. ನೋಡಿ, ದೇವರು ಇಲ್ಲಿ ಇನ್ನೊಂದು ರೀತಿಯಲ್ಲಿ ಪರೀಕ್ಷೆ ಹೊರ್ತಾನಂತೆ. ಈತ ಕಷ್ಟ ಬಂದಾಗ ಮಾತ್ರ ವೆಂಕಟರಮಣನೋ ಗಾದೆ ಇದೆಯಲ್ವಾ, ಅದೇ ರೀತಿ ಕಷ್ಟ ಬಂದಾಗ ಮಾತ್ರ ನನ್ನ ನೆನಪಾಗುತ್ತೋ ಅಥವಾ ಸುಖದಲ್ಲಿಯೂ ನೆನಪು ಮಾಡ್ಕೊಳ್ತಾನೋ ಇಲ್ಲವೋ ಅಂತ. ಹಾಗಾಗಿ ಆತ ಒಡ್ಡುವ ಪರೀಕ್ಷೆಗಳಿಗೆ ನಾವು ತೇರ್ಗಡೆಯನ್ನು ಹೊಂದಬೇಕು ಅಂತ ಹೇಳಾದರೆ ಪ್ರತಿನಿತ್ಯ ದೇವರಿಗಾಗಿ ಒಂದು ಸಮಯವನ್ನು ಮೀಸಲಿಡಬೇಕು. ಅದಕ್ಕೆ ನಾವು ಮೀಸಲಿಟ್ಟಾಗ ಮಾತ್ರ ದೇವರು ಸಹ ನಮಗೆ ಒಳ್ಳೇದು ಮಾಡಲಿಕ್ಕೆ, ಒಳಿತು ಮಾಡಲಿಕ್ಕೆ ಸಮಯವನ್ನು ಮೀಸಲಿಡ್ತಾನೆ. ದೇವರನ್ನು ನಾವು ಎಷ್ಟು ದೂರ ತಳ್ತೀವೋ, ದೇವರನ್ನು ನಾವು ಎಷ್ಟು ನಿರ್ಲಕ್ಷ್ಯ ಮಾಡ್ತೀವೋ, ದೇವರು ಸಹ ನಮ್ಮನ್ನು ಅಷ್ಟೇ ನಿರ್ಲಕ್ಷ್ಯ ಮಾಡ್ತಾನೆ. ಹಾಗಾಗಿ ನಾವು ದೇವರಿಗಾಗಿ ಸ್ವಲ್ಪ ದಿನನಿತ್ಯದಲ್ಲಿ ಸ್ವಲ್ಪ ಸಮಯವನ್ನು ಮೀಸಲಿಡಬೇಕು. ಈ ಸುಖ ದುಃಖದ ವ್ಯತ್ಯಾಸ, ನೋವು ನಲಿವಿನ ವ್ಯತ್ಯಾಸ ಅಥವಾ ಹುಟ್ಟು ಸಾವಿನ ವ್ಯತ್ಯಾಸ ಯಾರಿಗೆ ದೊಡ್ಡ ವಿಷಯವಾಗಿ ಕಾಡೋದಿಲ್ವೋ ಆತ ಧೀರ ಪುರುಷ ಅನ್ಸ್ಕೊಳ್ತಾನೆ. ಇಲ್ಲಿ ಪುರುಷ ಎಂದರೆ ಕೇವಲ ಗಂಡಸರು ಅನ್ನೋದಲ್ಲ, ಅದೊಂದು ಲಿಂಗಸೂಚಕ ಶಬ್ದ ಅಂತ ಅನ್ಸ್ಕೊಳ್ಳೋದಿಲ್ಲ. ಇಲ್ಲಿ ಪುರುಷ ಎಂದರೆ ಪುರದಲ್ಲಿ ಇರುವ ಜೀವ ಅಂತ. ಪುರ ಅಂದರೆ ದೇಹ, ಅಂದರೆ ಸಂಪೂರ್ಣ ಶರೀರದಲ್ಲಿ ಇರುವಂತಹ ಸಾಧಕ ಜೀವಕ್ಕೆ ಪುರುಷ ಶ್ರೇಷ್ಠರು ಅಂತ ಅರ್ಥ ಬರ್ತದೆ. ಅಂದರೆ ಜ್ಞಾನಿ, ದೇವರನ್ನು ತಿಳಿದವನು ಎಂದರ್ಥ. ಇಲ್ಲಿ ಜ್ಞಾನವಿದ್ದಾಗ ಮಾತ್ರ ಸುಖ ಬಂದಾಗ ಹಿಗ್ಗೋದಿಲ್ಲ, ಅಹಂಕಾರ ಪಟ್ಕೊಳ್ಳೋದಿಲ್ಲ, ಕಷ್ಟ ಬಂದಾಗ ಮರುಗೋದಿಲ್ಲ. ಇದು ಜೀವನವೆಂಬ ಸಾಗರದಲ್ಲಿ ಬಂದು ಹೋಗುವಂಥ ಅಲೆ ಅಂದ್ಕೊಳ್ತಾನೆ ಆತ. ಅಲೆಗಳನ್ನು ನಾವು ತಡಿಲಿಕ್ಕಾಗತ್ತಾ? ಈ ಅಲೆ ಬೇಕು, ಆ ಇನ್ನೊಂದು ಅಲೆ ಬೇಡ, ಅದು ದೊಡ್ಡ ಅಲೆ, ಇದು ಚಿಕ್ಕ ಅಲೆ ಅಂತ ವ್ಯತ್ಯಾಸ ಮಾಡ್ಲಿಕ್ಕಾಗತ್ತಾ? ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಸಹ ಸುಖ ಮಾತ್ರ ಬೇಕು, ಕಷ್ಟ ಬೇಡ ಅಂತ ಅಂದ್ಕೊಳ್ಳಿಕ್ಕಾಗೋದಿಲ್ಲ. ಎರಡನ್ನೂ ಸಹ ನಾವು ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ದಿನನಿತ್ಯ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಬಂದು ಹೋಗುವ ಅಲೆಗಳ ರೀತಿ ಇದು. ಈ ಕ್ಷಣ ಇರುತ್ತೆ, ಇನ್ನೊಂದು ಕ್ಷಣ ಹೋಗುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಆದರೆ ಸುಖದಲ್ಲೂ ದುಃಖದಲ್ಲೂ ನಾವು ದೇವರ ಧ್ಯಾನವನ್ನು ಮಾತ್ರ ಬಿಡಬಾರದು. ಸದಾಕಾಲ ದೇವರ ಧ್ಯಾನ ಮಾಡಿದರೆ ಮಾತ್ರ ದೇವರ ಶ್ರೀರಕ್ಷೆ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ನಾವುಗಳು ಸಹ ಕಷ್ಟ ಬಂದಾಗ ಶ್ರೀಕೃಷ್ಣನ ಈ ಮಾತುಗಳನ್ನು ಅರ್ಥಕೊಂಡು ಶ್ರೀಕೃಷ್ಣ ಹೇಳಿದಂತೆ ಸಮಚಿತ್ತ ಮನಸ್ಕರಾಗಿರಲು ಪ್ರಯತ್ನಿಸೋಣ. ಸದಾ ಶ್ರೀಕೃಷ್ಣನ ಧ್ಯಾನವನ್ನು ಮಾಡೋಣ ಎನ್ನುತ್ತಾ ಮುಂದಿನ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಯಾವ ರೀತಿಯಲ್ಲಿ ಉಪದೇಶ ನೀಡುತ್ತಾನೆ ಎಂಬುದನ್ನು ತಿಳಿದುಕೊಳ್ಳೋಣ. ವಂದನೆಗಳು.